ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಆಸೀದುದಾರಗುಣವಾರಿಧಿರಪ್ರಮೇಯೋ ನಾರಾಯಣಃ ಪರತಮಃ ಪರಮಾತ್ಸ ಏಕಃ ಸಂಶಾಂತಸಂವಿದಖಿಲಂ ಜಠರೆ ನಿಧಾಯ ಲಕ್ಷ್ಮೀಭುಜಾಂತರಗತಸ್ವರತೋಪಿ ಚಾಗ್ರೆ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿಃ ಭವತಾದ್ವಿಭೂತ್ಯೈ ಮಿಥ್ಯಾಸಿದ್ಧಾಂತದುರ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿमुपास्महे ಮೂಕೋऽपि ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ಹಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಜಮಿಷ್ಟದಂ ವಂದೇ ಪರೌರಾರ್ಚಕ್ರವರ್ತಿನಂ ಪೂರ್ಣಪ್ರಜ್ಞಶ್ರುತ್ಪಾದ್ಮರಾಜಮಂದಿರವರ್ಧಕಂ ಶ್ರೀವಿಜ್ಞಾನನಿಧಿಂ ನೌಮಿ ವೇದವಿಜ್ಞಾನದರ್ಶಕಂ ಆಪಾದಮೌಲಿಪರ್ಯಂతం ಗುರುಣಾವಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆಯ ದಿನ ಜಾಯಂತೆಯೋಪಾಖ್ಯಾನದಲ್ಲಿ ಕವಿ ಋಷಿಗಳ ಉಪದೇಶ ನೋಡಿದ್ದೇವೆ. ಮೊದಲ ಹಂತದಲ್ಲಿ ನಿಮಿರಾಜರು ಅಷ್ಟೇನು ಪ್ರಶ್ನೆ ಮಾಡಿರಲಿಲ್ಲ. ಎರಡನೇ ಬಾರಿ ಸ್ವಯಂ ನಿಮಿರಾಜರೇ ಒಂದು ಪ್ರಶ್ನೆ ಮಾಡುತ್ತಾರೆ. ಉತ್ತರ ರೂಪವಾಗಿ ತುಂಬ ಗಂಭೀರವಾಗಿ ಹರಿಮಹಾಮುನಿಗಳು ಉಪದೇಶ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ರಾಜೋವಾಚ ಅತ ಭಾಗವತಂ ಬ್ರೂತ ಯದ್ಧರ್ಮೋ ಯಾದೃಶೋ ನೃಣಾಂ ಯಥಾಚರತಿ ಯದ್ಬ್ರೂತೆ ಯೈರ್ಲಿಂಗೈರ್ಭಗವತ್ಪ್ರಿಯಃ. ಅತ ಭಾಗವತಂ ಬ್ರೂತ. ನಿಮಿರಾಜರು ಕೇಳಿದ್ದು ಭಾಗವತರ ಬಗ್ಗೆ ಹೇಳಬೇಕು. ನೀವು ಅವರ ಮನೋಭಾವ ಹೇಗೆ, ಅವರ ಪ್ರವೃತ್ತಿ ಹೇಗೆ, ಜನರ ನಡುವೆ ಹೇಗೆ ವ್ಯವಹಾರ ಮಾಡ್ತಾರೆ, ಯಾವ ಚಿಹ್ನೆಗಳಿಂದ ಇವರು ಭಾಗವತರು ಅಂತ ತೀರ್ಮಾನ ಮಾಡಬೇಕು ಅಂತ ಇಷ್ಟು ಪ್ರಶ್ನೆಗಳನ್ನು ನಿಮಿರಾಜರು ಮಾಡ್ತಾರೆ. ಇದರ ಔಚಿತ್ಯ ಏನು ಅಂದರೆ, ಕೆಲವರು ಭಕ್ತರ ಹಾಗೆ ನಟನೆ ಮಾಡಿಕೊಂಡಿರ್ತಾರೆ. ವಿಚಿತ್ರ ವೇಷವನ್ನು ಧರಿಸಿಕೊಂಡು ಭಿಕ್ಷೆ ಬೇಡುತ್ತಾ, ಇವೆಲ್ಲ ನಮಗೀಗ ಹೆಚ್ಚು, ಕಲಿಯುಗದಲ್ಲಿ ಹೆಚ್ಚು ನಾವು ನೋಡ್ತೇವೆ. ದಿನಕ್ಕೊಬ್ಬರು ಸಾಧುಗಳು ಬರ್ತಾ ಇರ್ತಾರೆ ಒಂದೊಂದು ಹಾಡು ಹೇಳಿಕೊಂಡು.
ಯಾರನ್ನ ಭಾಗವತೋತ್ತಮರು ಅಂತ ತೀರ್ಮಾನ ಮಾಡಬೇಕು ಅಂತ ಪ್ರಶ್ನೆಯ ಆಂತರ್ಯ. ಆವಾಗ ನೇರವಾಗಿ ಭಕ್ತರು 3 ವಿಧ, ಉತ್ತಮ, ಮಧ್ಯಮ, ಅಧಮ ಅಂತ ಹೇಳಿ ಮೊದಲಿಗೆ ಉತ್ತಮ ಭಕ್ತರ ಲಕ್ಷಣವನ್ನು ನಿರೂಪಣೆ ಮಾಡ್ತಾರೆ. ಅಲ್ಲಿ ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ ಏಷ ಭಾಗವತೋತ್ತಮಃ. ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ, ಯಃ ಆತ್ಮನಃ ಭಗವದ್ಭಾವಂ ಪಶ್ಯೇತ್. 2 ಹೆಜ್ಜೆ. ಒಬ್ಬ ಉತ್ತಮ ಭಾಗವತೋತ್ತಮ ಅಂತ ಕರೆಸಿಕೊಳ್ಳಬೇಕಾದ್ರೆ 2 ಹೆಜ್ಜೆಯಲ್ಲಿ ಅವನ ಅರಿವು ಆರಂಭವಾಗುತ್ತೆ. ಮೊದಲು ಆತ್ಮ ಅನ್ನುವ ಒಬ್ಬ ಇದ್ದಾನೆ, ನಮಗೊಬ್ಬ ನಿಯಾಮಕ. ಯಾಕೆಂದರೆ ನಾವೆಲ್ಲ ಪರಾಧೀನವಾಗಿ ನಮ್ಮ ಬದುಕು ಸಾಕ್ತಾ ಇದ್ದೇವೆ. ಕಾಲಕ್ಕೆ ಏನೇನೋ ಬಯಸ್ತೇವೋ ಅದು ನಮಗೆ ದಕ್ತಾ ಇಲ್ಲ. ಹಾಗಾಗಿ ಮೊದಲ ಹಂತಕ್ಕೂ ಒಂದು ನಿಶ್ಚಿತ, ನಾವು ನಮ್ಮ ಬದುಕು ಪರಾಧೀನವಾಗಿ ಸಾಕ್ತಾ ಇದೆ. ಆತ್ಮ ಅಂತೊಬ್ಬ ನಿಯಾಮಕನಾಗಿದ್ದಾನೆ ಅಂತ ಮೊದಲ ಹೆಜ್ಜೆ. ಆ ನಿಯಾಮಕ ಯಾರು? ಒಂದು ಪರಶಕ್ತಿ ಇದೆ ಅಂತ ಪರಶಕ್ತಿಯ ಅಸ್ತಿತ್ವ ತೀರ್ಮಾನಗೈದ ಮೇಲೆ ನಿಯಾಮಕ ಯಾರು ಅಂದರೆ ಭಗವದ್ಭಾವಂ, ಅವನೇ ಪರಮಾತ್ಮ ಅಂತ 2ನೇ ಹಂತಕ್ಕೆ ಅವನಿಗೆ ಜ್ಞಾನ ಬರುತ್ತೆ. ಇಷ್ಟು ಯಾರು ತಿಳಿದು, ಅಷ್ಟೇ ಅಲ್ಲದೆ ಸರ್ವಭೂತೇಷು ಯಃ ಪಶ್ಯೇತ್ 3ನೇ ಹಂತದಲ್ಲಿ ನಮ್ಮೊಳಗಿರುವ ನಮಗೆ ನಿಯಾಮಕನಾದ ಆ ಪರಮಾತ್ಮನೇ ಎಲ್ಲ ಕಡೆಯೂ ಇದ್ದಾನೆ ಅಂತ 3ನೇ ಹಂತದಲ್ಲಿ ಜ್ಞಾನ ಬರುತ್ತೆ. ಮತ್ತು ಸರ್ವಭೂತೇಷು ಭಗವದ್ಭಾವಂ ಪಶ್ಯೇತ್ 4ನೇ ಹಂತದಲ್ಲಿ ಆ ವ್ಯಕ್ತಿಗೆ ಎಲ್ಲ ಕಡೆ ಇರುವ ಪರಮಾತ್ಮ ಪರಿಪೂರ್ಣ ಆಗಿದ್ದಾನೆ ಅಂತ ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಎಲ್ಲ ಕಡೆ ಇರುವ ಪರಮಾತ್ಮನ ಪರಿಪೂರ್ಣತೆ ಎಂದರೆ ಇರುವೆ ಮತ್ತು ಆನೆ. ಇರುವೆಯ ಒಳಗಿರುವ ಪರಮಾತ್ಮ ಚಿಕ್ಕವನಲ್ಲ, ಆನೆಯ ಒಳಗಿರುವ ಪರಮಾತ್ಮ ದೊಡ್ಡವನಲ್ಲ. ಆನೆಯ ಒಳಗೂ ಪರಮಾತ್ಮ ಎಷ್ಟು ದೊಡ್ಡವನು ಅಷ್ಟೇ ದೊಡ್ಡವನು ಇಲ್ಲಿ ಎಷ್ಟು ಚಿಕ್ಕವನೋ ಪರಮಾತ್ಮ ಅಲ್ಲೂ ಅಷ್ಟೇ ಚಿಕ್ಕವನು ಅಂತ. ಈ ರೀತಿಯಾಗಿ ಕೊನೆ ಹಂತದಲ್ಲಿ ಪರಮಾತ್ಮ ಅಣೋರಣೀಯ, ಚಿಕ್ಕದಲ್ಲಿ ಚಿಕ್ಕದಾಗೂ ಇರ್ತಾನೆ, ಮಹತ್ತಾಗೂ ಇರ್ತಾನೆ. ಇವನನ್ನು ಚಿಕ್ಕವನೋ ದೊಡ್ಡವನೋ ಅಂತ ಇವನ ಆಕಾರದ ಬಗ್ಗೆ ಇದಮಿತ್ತಂ ಅನ್ನುವ ತೀರ್ಮಾನಗೈಯಲು ಸಾಧ್ಯವಿಲ್ಲ ಅಂತ. ಇಷ್ಟು 4 ಹಂತಗಳಲ್ಲಿ ಯಾರು ಅರಿವನ್ನು ಪಡೆದುಕೊಳ್ತಾನೋ ಅವನು ಭಾಗವತೋತ್ತಮ. ಇಷ್ಟು ಪಟ್ಟಿ ಹೇಳಿ ಭೂತಾನಿ ಭಗವತಿ ಆತ್ಮನ್ಯೇಷಃ ಅಂತ ಹೇಳ್ತಾರೆ. ಎಲ್ಲರೂ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿದ್ದಾರೆ ಅಂತ. ಈ 5 ಹಂತಗಳಲ್ಲಿ ಯಾರು ಅರಿವನ್ನು ಪಡಿತಾನೋ ಏಷಃ ಭಾಗವತೋತ್ತಮ ಅಂತ ಹೇಳಿ ಅಂಥವರೇ ಉತ್ತಮ ಭಕ್ತರು ಅಂತ. ಒಂದಂತೂ ಸೀಮಿತ, ಉತ್ತಮರು ಅಂತ ತೀರ್ಮಾನ ಮಾಡಲಿಕ್ಕೆ ಒಂದು ಅಂಶ ಏನು ಅಂದರೆ, ನಾವೆಲ್ಲ ಯಾವ ಭಕ್ತರು ಸಾಲಲ್ಲಿ ಸೇರಿಸ್ತೇವೆ ಗೊತ್ತಿಲ್ಲ. ಯಾಕೆ ಭಾಗವತ ಹೇಳೋ ಯಾವ ಸಾಲಲ್ಲಿ ನಾವು ಸೇರಲ್ಲ. ದೇವರನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ನಮಗೆ ಇರೋದು ಒಂದೇ ಪ್ರತೀಕ, ಅದು ಪ್ರತಿಮೆ. ಈಗ ಪ್ರತಿಮೆ ನೋಡಿದ್ರೂ ದೇವರ ನೆನಪು ಬರೋದಿಲ್ಲ. ಇವರು ಆ ಮಟ್ಟಕ್ಕಿಂತ ಮೇಲಿದ್ದಾರೆ ಅಂತ. ಅಧಮ ಮತ್ತು ಮಧ್ಯಮ ಭಕ್ತರಿಗಿಂತ ಒಂದು ನೇರವಾಗಿ ವಿಶೇಷವಾಗಿ ಇವರ ಗುರುತು ಹೇಗೆ ಹಿಡಿಯೋದು ಅಂದರೆ ಪ್ರತೀಕ. ದೇವರ ಕೇವಲ ಒಂದು ಪ್ರತೀಕದಲ್ಲಿ, ಒಂದು ಮಣ್ಣಿನ ಪ್ರತೀಕದಲ್ಲಿ ಮಾತ್ರ ದೇವರನ್ನು ಕಾಣುತ್ತಾರೆ ಅಂತಲ್ಲ. ಇದನ್ನು ಬಿಟ್ಟು ಇನ್ನು ಹೆಚ್ಚು ಸಾಮರ್ಥ್ಯ ಇರುತ್ತೆ. ಇದೊಂದು ಮುಖ್ಯವಾಗಿ ಸ್ಪಷ್ಟವಾಗಿ ಅರಿಯಬೇಕು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹರಿಮಹಾಮುನಿಗಳು ಭಾಗವತೋತ್ತಮರ ಲಕ್ಷಣ ಹೇಳಿ ಇನ್ನು ತುಂಬ ವಿಚಿತ್ರವಾಗಿ ಇನ್ನೊಂದು ಮಾತಾಡ್ತಾರೆ. ಈಶ್ವರೇ ತದಧೀನೇಷು ಬಾಲಿಶೇಷು ದ್ವಿಷಕ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಃ ಕರೋತಿ ಸ ಮಧ್ಯಮಃ. ಮಧ್ಯಮ ಭಕ್ತರ ಲಕ್ಷಣ ಹೇಳುವಾಗ ಈಶ್ವರೇ ತದಧೀನೇಷು ಬಾಲಿಶೇಷು ದ್ವಿಷತ್ಸು ಚ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ 4 ವಿಧವಾಗಿ ಜನರನ್ನು ನಾವು ನೋಡಬಹುದು. ಒಬ್ಬ ದೇವರು, ಇನ್ನೊಂದು ದೇವರ ಭಕ್ತರ ಗುಂಪು, ಇನ್ನೊಂದು ದೇವರಿದ್ದಾನೋ ಇಲ್ಲೋ ಅನ್ನುವ ಸಂಶಯವುಳ್ಳ ಬಾಲಿಶರು, ಇನ್ನೊಂದು ದೇವರಿಲ್ಲ ಅಂತ ಹೇಳುವ ದ್ವೇಷಿಗಳು. 4 ತೆರನಾಗಿ 4 ಮುಖ ಇದೆ ವ್ಯಕ್ತಿತ್ವಕ್ಕೆ. ಮಧ್ಯಮ ಭಕ್ತರಿಗೆ ದೇವರ ವಿಷಯದಲ್ಲಿ
ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷಾ. ದೇವರ ಮೇಲೆ ಪ್ರೀತಿ ಇರುತ್ತೆ, ಭಕ್ತರಲ್ಲಿ ಸ್ನೇಹ ಮಾಡ್ತಾ ಇರ್ತಾರೆ. ಯಾರು ಬಾಲಿಶರು ಅವರಲ್ಲಿ ಅನುಕಂಪ. ಯಾಕೆಂದರೆ ನೇರವಾಗಿ ಇದೇ ಇಲ್ಲ ಎಂಬುವಂತಹ ಗೊಂದಲದ ಮಧ್ಯಕ್ಕೆ ಇರ್ತಾರೆ. ಇವರಿಗೆ ಒಳ್ಳೆ ಅರಿವನ್ನು ಕೊಡು ಅಂತ ಇವರ ಮೇಲೆ ಒಂದು ತರಹದ ಸಾಫ್ಟ್ ಕಾರ್ನರ್ ತೋರಿಸ್ತಿರ್ತಾರೆ. ದ್ವೇಷಿಗಳಲ್ಲಿ ದ್ವೇಷವನ್ನು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಯಾರು ಮಾಡ್ತಾರೋ ಅವರು ಮಧ್ಯಮ ಭಕ್ತರು ಅಂತ. ಆದರೆ ಒಂದು ಇವರಿಗೇನು ಅಹಂಕಾರ ಒಂದು ಚಿಕ್ಕದಾಗಿ ಸೇರಿಕೊಂಡಿರುತ್ತೆ. ಏನಂದ್ರೆ ಯಾರನ್ನು ನೋಡಿದ್ರು ಇವರಿಗಿಂತ ನಾನೇ ಧರ್ಮಿಷ್ಠ ಅಂತ. ಉತ್ತಮರನ್ನು ನೋಡಿದಾಗಲೂ ಕೂಡ ಅಧಮರನ್ನು ನೋಡಿದಾಗಲೂ ಕೂಡ ನಾನೇ ಪರಮಧಾರ್ಮಿಕ ಅಂತ ಒಂದು ಚಿಕ್ಕ ಅಹಂಕಾರದ ಅಂಶ ಸೇರಿಕೊಂಡಿರುತ್ತೆ. ಹಾಗಾಗಿ ಇವರಿಗೆ ಪರಮಾತ್ಮ ಹೆಚ್ಚು ಬೇಗ ಒಲಿಯಲ್ಲ. ಅಲ್ಲ, ಅಹಂಕಾರಕ್ಕೂ ಪರಮಾತ್ಮನ ಒಲಿಯದಿರುವಿಕೆಗೂ ಎಲ್ಲಿಗೆಲ್ಲಿಯ ಅಂತರ ಸಂಬಂಧ ಅಂದರೆ, ನಾವು ಎರಡು ಪಾತ್ರವನ್ನು ನೋಡಬಹುದು. ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಕುರುಕ್ಷೇತ್ರಕ್ಕೆ ಹೋದಾಗ ಭೀಷ್ಮರು ದ್ರೋಣರು ಆತಿಥ್ಯಕ್ಕಿಬ್ಬರು ಆಹ್ವಾನ ಕೊಟ್ಟಿದ್ದಾರೆ. ಭೀಷ್ಮರಿಗೆ ಒಂದು ತರಹ ಅಹಂಕಾರ ಏನು ಅಂದರೆ, ರಾಜಸೂಯ ಯಾಗದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ನಾನೇ ಕೊಡಿಸಿದ್ದು ಅಂತ ಒಂದು, ನನ್ನಿಂದಲೇ ಅಗ್ರಪೂಜೆ ದಕ್ಕಿದ್ದು ಅಂತ ಒಂದು ಅಹಂಕಾರ. ದ್ರೋಣಾಚಾರ್ಯರಿಗಿದ್ದ ಅಹಂಕಾರ ನಾನು ದೊಡ್ಡ ಗುರು ಅಂತ, ಇವರಿಗೆಲ್ಲ ನಾನೇ ಗುರು ಅಂತ ಈ ಎರಡು ಅಹಂಕಾರ ಇತ್ತು. ಇಬ್ಬರ ಮನೆಗೂ ಹೋಗಿರಲಿಲ್ಲ. ವಿದುರನಿಗೆ ನಾನೇ ಅಲ್ಪ ಅನ್ನುವಂತಹ ಅಹಂಕಾರ ಇರಲಿಲ್ಲ. ನಾನೇ ಅಲ್ಪ, ನಾನೇ ಚಿಕ್ಕವ ಎಂಬ ಭಾವದಲ್ಲಿದ್ದ. ಅಚಾನಕ್ಕಾಗಿ ವಿದುರನ ಮನೆಗೆ ಭೇಟಿ ಕೊಟ್ಟ. ಆದ್ದರಿಂದ ಮಧ್ಯಮ ಭಕ್ತರು ಅಂತ ಯಾರಿರ್ತಾರೋ ಇವರಿಗೆ ಮುಂದೆ ಸಾಧನೆ ಮಾಡಿಸಬೇಕು. ಈ ಹಂತಕ್ಕಂತೂ ಪರಮಾತ್ಮ ಒಲಿಯಲ್ಲ. ಇದು ಮಧ್ಯಮ ಭಕ್ತರ ಲಕ್ಷಣ ಅಂತಿಷ್ಟು ಹೇಳಿ, ಇದರ ಬಗ್ಗೆ ಆಚಾರ್ಯರು ತುಂಬ ಅಧಿಕೃತವಾಗಿ ಅಪರೂಪವಾಗಿ ಕೆಲವು ವಿಷಯವನ್ನು ನಿರೂಪಣೆ ಮಾಡ್ತಾರೆ. ಮಧ್ಯಮರು ಅಂತ ಹೇಳೋ ಲಕ್ಷಣ ಏನೋ ಹೇಳಿದ್ದಾರೆ, ಆದರೆ ಇನ್ನು ಅಧಿಕೃತವಾಗಿ ಅವರ ಚಿಂತನೆ ಹೇಗಿರುತ್ತೆ ಅಂತ ಆಚಾರ್ಯ ಹೇಳುವಾಗ ಉತ್ತಮ ಭಕ್ತರು ಹಾಗೂ ಮಧ್ಯಮ ಭಕ್ತರು ಕೆಲವೊಂದು ಪರಿಷ್ಕೃತವಾಗಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಪೂರ್ಣತ್ವಾದಾತ್ಮ ಶಬ್ದೋಕ್ತಃ ಕಶ್ಚಿತ್ ಸರ್ವನರೋತ್ತಮಃ ಸೋಪಿ ನಾರಾಯಣೋ ನಾನ್ಯಃ ಸ ಚ ಸರ್ವೇಷು ಸಂಸ್ಥಿತಃ ತದ್ವಶಾ ಇತರೇ ಸರ್ವೇ ಶ್ರೀಬ್ರಹ್ಮೇಶ ಪುರಸ್ಸರಾಃ ಸಗೇವತು ಸ್ವಭಕ್ತೇಷು ಸ್ಥಿತ್ವಾನುಗ್ರಹಕಾರಕಃ ಅಜ್ಞೇಷ್ವಜ್ಞಾನಯಂತಾ ಚ ದ್ವಿಷತ್ಸು ದ್ವೇಷಕಾರಕಃ ತತ್ಪ್ರೇರಿತಾಸ್ತದನ್ಯೇತು ಪ್ರಿಯದ್ವೇಷಾಧಿಕಾರಿಣಃ ಅತಸ್ತತ್ಪ್ರೇರಣಾದೇವ ಪ್ರೇಮಾದ್ಯಾ ಮಮ ಜಗ್ನಿರೆ ಇತಿ ಪಶ್ಯತಿ ಯೋ ಬುದ್ಧ್ಯಾ ಸತು ಭಾಗವತೋತ್ತಮಃ. ಸ್ವಲ್ಪ ಆಚಾರ್ಯರು ವಿಸ್ತಾರ ಮಾಡಿದ್ದು, ಇವರಿಗೆ ಯಾವ ಮಟ್ಟಕ್ಕೆ ಜ್ಞಾನ ಇರುತ್ತೆ ಅಂದರೆ, ಪರಮಾತ್ಮ ನಮ್ಮೊಳಗೆ ನಿಂತು ಭಕ್ತಿಯನ್ನು ಕೊಟ್ಟು ನಮಗೆ ಸರಿದಾರಿಗೆ ತರ್ತಾನೆ. ಅಜ್ಞರ ಒಳಗೆ ನಿಂತು ಅಜ್ಞಾನವನ್ನು ಕೊಡ್ತಾನೆ. ದ್ವೇಷಿಗಳ ಒಳಗೆ ನಿಂತು ದ್ವೇಷವನ್ನು ಪರಮಾತ್ಮನೇ ಉಂಟು ಮಾಡ್ತಾನೆ. ಇದಾದ ಮೇಲೆ ಪರಮಾತ್ಮನ ಪ್ರೇರಣೆಯಿಂದ ಇತರ ರಮಾ ಬ್ರಹ್ಮಾದಿ ದೇವತೆಗಳು ಸ್ವಸ್ವಯೋಗ್ಯತಾ ಕ್ರಮವಾಗಿ ಅವರು ಕೂಡ ಅಜ್ಞಾನಾದಿಗಳನ್ನು ಪ್ರೇರಿಸ್ತಾರೆ. ಅದರಿಂದಾಗಿ ಪರಮಾತ್ಮ ಹಾಗೂ ಅವರಿಂದ ಪ್ರೇರಿತವಾದ ರಮಾ ಬ್ರಹ್ಮಾದಿ ದೇವತಾ ಸಮೂಹದಿಂದ ಭಕ್ತರಲ್ಲಿ ಭಕ್ತಿ, ದ್ವೇಷಗಳಲ್ಲಿ ದ್ವೇಷ, ಅದರಲ್ಲಿ ಕೃಪೆ ಎಂಬ ಭಾವನೆ ಉಂಟಾಗಿದೆ ಅನ್ನೋ ಅರಿವಿರುತ್ತೆ ಸ್ಪಷ್ಟವಾಗಿ. ಈ ರೀತಿಯಾಗಿ ಯಾರು ತಿಳಿತಾರೋ, ಅರ್ಥಾತ್ ತತ್ವಾಭಿಮಾನಿ ದೇವತೆಗಳು, ಆ ಸ್ಥಾನ ಅವರೇ ಉತ್ತಮ ಭಕ್ತರು. ಮಧ್ಯಮ ಭಕ್ತರ ಇನ್ನು ಸ್ವಲ್ಪ ಸಂಕುಚಿತ. ಸರ್ವಾಧಿಕಂ ಪೃಥಗ್ ವಿಷ್ಣುಂ ಕ್ಷೀರಸಾಗರವಾಸಿನಂ ಜ್ಞಾತ್ವಾ ತತ್ರ ಪ್ರೇಮಯುಕ್ತಃ ತದ್ಭಕ್ತೇಷು ಚ ಮೈತ್ರಿಯುಕ್ ಕೃಪಾವಾಂಶ್ಚ ತದಜ್ಞೇಷು ತದ್ವೇಷೀಣಾಮುಪೇಕ್ಷಕಃ ತದ್ವಶತ್ವಂ ನ ಜಾನಾತಿ ಸರ್ವಸ್ಯ ಜಗತೋಪಿತು ತಮಾಹುರ್ಮಧ್ಯಮಂ ಭಕ್ತಂ. ಪರಮಾತ್ಮ ಕೇವಲ ಕ್ಷೀರಸಾಗರ ವಾಸಿನಂ, ಸರ್ವತ್ರ ವ್ಯಾಪಿ ಅಂತ ಜ್ಞಾನ ಇರಲ್ಲ ಇವರಿಗೆ. ಕೇವಲ ಪರಮಾತ್ಮ ಕ್ಷೀರಸಾಗರದಲ್ಲಿ ಮಾತ್ರ ಇದ್ದಾನೆ ಅಂತ ತಿಳಿತಾನೆ ಮಧ್ಯಮ ಭಕ್ತ. ತಿಳಿದು ಕ್ರಮವಾಗಿ
ಕೃಪೆ ಉಪೇಕ್ಷೆ ಎಲ್ಲ ಮಾಡ್ತಾನೆ. ಎರಡು ಕ್ರಮವಾಗಿ ದ್ವೇಷಗಳಲ್ಲಿ ದ್ವೇಷ, ಅದರಲ್ಲಿ ಕೃಪೆ, ಇವೆಲ್ಲ ಉತ್ತಮ ಭಕ್ತರು ಮಧ್ಯಮ ಭಕ್ತರು ಇವರಿಬ್ಬರೂ ಮಾಡ್ತಾರೆ. ಅವರಿಗೆ ಪರಮಾತ್ಮ ವ್ಯಾಪ್ತ ಅಂತ ಜ್ಞಾನ ಇದೆ ಮತ್ತು ತಾನು ಪರಮಾತ್ಮನ ಅಧೀನ ಅನ್ನುವ ಜ್ಞಾನ ಇದೆ. ಮಧ್ಯಮ ಭಕ್ತರಿಗೆ ನಾನು ಪರಮಾತ್ಮನ ಅಧೀನ ಅಂತವೂ ಜ್ಞಾನವೂ ಇಲ್ಲ. ಯಾರಿಗೆ ಮತ್ತು ರಮಾ ಬ್ರಹ್ಮಾದಿಗಳು ಪರಮಾತ್ಮನಿಂದ ಪ್ರೇರಿತರಾಗಿ ಇವೆಲ್ಲ ಕೊಡ್ತಾರೆ ಎಂಬ ಜ್ಞಾನವೂ ಇಲ್ಲ. ಹಾಗಾದರೆ ಮೂರು ಮೈತ್ರಿ ಕೃಪೆ, ಕ್ರಮವಾಗಿ ಮೈತ್ರಿ ಅನುಕಂಪ ಅವೆಲ್ಲ ಸಮಾನ ಇದ್ರೂ ಕೂಡ ಪರಮಾತ್ಮ ಕೇವಲ ಕ್ಷೀರಸಾಗರ ವಾಸಿ ಅಂತ ತಿಳಿತಾನೆ. ಇದು ಒಂದು ಅಂಶ. ಇದಾದ ಮೇಲೆ ತಾನು ಪರಮಾತ್ಮನ ಅಧೀನ ಮತ್ತು ಜಗತ್ತು ಪರಮಾತ್ಮನ ಅಧೀನ ಎಂಬುದರ ಅರಿವು ಇರಲ್ಲ ಮಧ್ಯಮ ಭಕ್ತರಿಗೆ. ಅದು ಯಾರು ಅಂದರೆ ಋಷಿಗಳು ಗಂಧರ್ವರೆಲ್ಲ ಆಗಿರ್ತಾರೆ ಮಧ್ಯಮ ಭಕ್ತರು. ಕ್ರಮೇಣ ಅವರಿಗೆ ಹೆಚ್ಚು ಜ್ಞಾನ ಕೊಟ್ಟು ಮೋಕ್ಷಕ್ಕೆ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಈ ಅವಸ್ಥೆಯಲ್ಲಿ ಅವರಿರ್ತಾರೆ. ಇವರು ಮಧ್ಯಮ ಭಕ್ತರು ಅಂತ ಆಚಾರ್ಯರು. ಆಮೇಲೆ ಆ ಜ್ಞಾನ ಕೊಡ್ತಾನೆ. ಅಲ್ಲಿ ತನಕ ಅವಸ್ಥೆ ಇರೋರು ಮಧ್ಯಮ ಭಕ್ತರು ಅಂತ ಕರೀತಾರೆ. ಇನ್ನೂ ಇದ್ರ ಒಳಗೆ ಹೋಗಬೇಕು ಅಂತಾರೆ. ಏನು ಅಂದರೆ ಈಗ ಸಾಮಾನ್ಯ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಉತ್ತಮ ಭಕ್ತರು ಹರಿಯಲ್ಲಿ ಭಕ್ತಿ ಮಾಡ್ತಾ ಇರ್ತಾರೆ. ಆದ್ದರಿಂದಾಗಿ ಅದಕ್ಕೆ ಫಲ ಏನು ಅಂದರೆ ಕೆಲವು ತತ್ವಾಭಿಮಾನಿ ದೇವತೆಗಳಿಗೆ ಸಾಯುಜ್ಯ ಮೋಕ್ಷ ಫಲ. ಇನ್ನು ಋಷಿಗಳು ಗಂಧರ್ವಾದಿಗಳು ಮಧ್ಯಮ ರೀತಿಯಲ್ಲಿ ಭಕ್ತಿ ಮಾಡ್ತಾ ಇರ್ತಾರೆ. ಅಂದರೆ ಮೊದಲಿಗೆ ಅವರ ಕ್ರಮ ಏನು ಅಂತ ಹೇಳ್ತಾರೆ. ಯಾವ ಮಟ್ಟದಿಂದ ನಾವು ಆ ಮಟ್ಟಕ್ಕೆ ಬರಬೇಕಾದರೂ ತುಂಬ ಕಾಲ ಬೇಕು. ಅವರು ಇರೋದ್ರಲ್ಲಿ ಯಾವ ಮಟ್ಟಕ್ಕೆ ಇರ್ತಾರೆ ಅಂತಂದರೆ, ಯಾವತ್ತೂ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ನಮಗೊಂದು ನಿಯತ ಗುರುಗಳು ಅಂತ ಇರ್ತಾರೆ, ಯೋಗ್ಯ ಗುರುಗಳು. ನಮಗೆ ಕಣ್ಣು ತೆರೆಸುವ ಯೋಗ್ಯ ಗುರುಗಳ ಮಾರ್ಗದರ್ಶನವಾಗಬೇಕು. ಈ ಮಧ್ಯಮ ಭಕ್ತರಿಗೆ ಇನ್ನೂ ಆ ಯೋಗ್ಯತೆ ಬಂದಿರೋದಿಲ್ಲ. ಎಷ್ಟು ಕಾಲದ ತನಕ ಯೋಗ್ಯ ಜ್ಞಾನಿಗಳ ಉಪದೇಶ ದೊರಕಲ್ವೋ ಅಲ್ಲಿ ತನಕ ಸ್ವರ್ಗ ಸುಖ ಕೊಡೋದು ಹರಿ ಅಂತ ಉಪಾಸನೆ ಮಾಡ್ತಾ ಇರ್ತಾರೆ. ಒಂದಿಷ್ಟು 3-4 ಕ್ರಮ ಹೇಳ್ತಾರೆ. ಪರಮಾತ್ಮನೇ ಸ್ವರ್ಗದ ಸುಖವನ್ನು ಕೊಡ್ತಾನೆ, ಮತ್ತು ದೇವತೆಗಳಲ್ಲಿ ತಾರತಮ್ಯ ಜ್ಞಾನ ಸ್ಪಷ್ಟವಾಗಿರೋದಿಲ್ಲ. ಇವರ ಭಾವನೆ ಹೇಗೆ ಅಂದರೆ ಪರಮಾತ್ಮ ರಾಜನ ಹಾಗೆ ಎಲ್ಲರನ್ನೂ ಆಳ್ತಾ ಇದ್ದಾನೆ. ದೇವತೆಗಳು ಅಂದರೆ ಯಾರು? ಅವನಿಗೆ ಬೇಕಾದವರು ದೇವತೆಗಳು, ನಾವೆಲ್ಲ ಪ್ರಜೆಗಳು, ಶತ್ರುಗಳು ದೈತ್ಯರು. ಈ ರೀತಿಯಾಗಿ ರಾಜಪ್ರಭುತ್ವ ಉಂಟು ಅನ್ನೋ ಅರ್ಥದಲ್ಲಿ ಚಿಂತನೆ ಮಾಡ್ತಾ ಇರ್ತಾರೆ. ಆಮೇಲೆ ಈ ರೀತಿಯಾಗಿ ವಸ್ತುತ ಇವರು ಮೋಕ್ಷಯೋಗ್ಯರು ಆದ್ದರಿಂದ ಮತ್ತು ಇವರಿಗೆ ಈ ಚಿಂತನೆ ಉಂಟು ಅಂದರೆ ಮೋಕ್ಷ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಪೂರಣೆ ಮಾಡ್ತಾರೆ. ಜ್ಞಾನಿಗಳ ಕುಲದಲ್ಲಿ ಹುಟ್ಟಿಸ್ತಾನೆ. ಇವರನ್ನೆಲ್ಲ ಯೋಗ್ಯ ಕುಲದಲ್ಲಿ ಹುಟ್ಟಿಸಿ ಯೋಗ್ಯರಾದ ಗುರುಗಳ ಸಾಂಗತ್ಯ ಕೊಡಿಸಿ ಜ್ಞಾನಯೋಗದಿಂದ ಮುಂದೆ ಮೋಕ್ಷದ ಸಾಧನೆ ಮಾಡಿಸ್ತಾನೆ. ಇವರಿಗೆ ಸಾರಿಯೋಗಗಳು ಅಂತ ಹೆಸರು. ಇವರಿಗೇನು ಫಲ ಅಂದರೆ ಹೆಚ್ಚಿನವರಿಗೆ ಸಾಮೀಪ್ಯ, ಅದೇ ಮೋಕ್ಷ ಸಾಮೀಪ್ಯ, ಪರಮಾತ್ಮನ ಹತ್ತಿರದಲ್ಲಿ ಇರ್ತಾರೆ. ಇದು ಇವರಿಗೆ ಫಲ ಅಂಥೇಳಿ ಇಷ್ಟು ಉತ್ತಮ ಭಕ್ತರ ಮತ್ತು ಮಧ್ಯಮ ಭಕ್ತರ ಲಕ್ಷಣ ಅಂತ ಇಷ್ಟು ನಿರೂಪಣೆ ಮಾಡಿ, ಇನ್ನೊಂದು ರೀತಿಯಾಗಿ ಈಗ ಕೊನೆಯ ಸಾಲಿನ ಬರೋ ಭಕ್ತರು ಅರ್ಚಾಯಾಮೇವ ಹರಗೆ ಪೂಜಾಂ ಯಶ್ರದ್ಧಯೇ ಹತೆ ನ ತದ್ಭಕ್ತೇಷು ಚಾನ್ಯೇಷು ಸಭಕ್ತ ಪ್ರಾಕೃತ ಸ್ಮೃತಃ. ಹರಗೆ ಅರ್ಚಾಯಾಮೇವ ಯಹ ಪೂಜಾಂ ಶ್ರದ್ಧಯ ಇಹತೆ. ಪ್ರತಿಮೆಯಲ್ಲಿ ಮಾತ್ರ ಭಕ್ತಿಯನ್ನು ಮಾಡ್ತಾರೆ. ಇವರನ್ನು 3ನೇ ದರ್ಜರು, ಇವರು ಒಂಥರ 3ನೇ ದರ್ಜೆಯ ಭಕ್ತರು, ಅಧಮರು ಅಂತ ಲೆಕ್ಕ. ಇನ್ನೊಂದು ನ ತದ್ಭಕ್ತೇಷು ಚ ಅನ್ಯೇಷು. ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಪರಮಾತ್ಮನ ಭಕ್ತರು ಮತ್ತು ಇತರರು ಅವರನ್ನು ಭಕ್ತಿಯನ್ನು ಮಾಡಲ್ಲ ಅಂತ ಇಷ್ಟು ಅರ್ಥ ಅಲ್ಲ. ಪರಮಾತ್ಮನ ಭಕ್ತರೇ ಮತ್ತು ಇತರರು ಅಂದರೆ ದೈತ್ಯರು ಅಂತ ಆಗಿಬಿಡುತ್ತೆ. ದೈತ್ಯರಲ್ಲಿ ಭಕ್ತಿ ಮಾಡೋದೇ ಇಲ್ಲ. ಮತ್ತು ತದ್ಭಕ್ತೇಷು ಅನ್ಯೇಷು, ಪರಮಾತ್ಮನ ಭಕ್ತರು ಮತ್ತು ಅವರಿಗಿಂತ ಭಿನ್ನರು ಅಂದರೆ ದೈತ್ಯರು ಅಂತ. ಪರಮಾತ್ಮನ ಭಕ್ತರಲ್ಲಿ ಭಕ್ತಿ ಮಾಡಲ್ಲ ಸರಿ, ಅವರಲ್ಲಿ ಭಕ್ತಿ ಮಾಡೋ ಪ್ರಸಂಗನೇ ಇಲ್ಲ. ಈ ಅರ್ಥ ಹೇಗೆ ಹೊಂದಿಸಿಕೊಳ್ಳಬೇಕು ಅಂದರೆ ಇಲ್ಲಿ ಆಚಾರ್ಯರ ಒಂದು ಬಹು ಸೂಕ್ಷ್ಮ ಸಿದ್ಧಾಂತದ ಪ್ರಮೇಯ ಇದೆ. ಇಲ್ಲಿ ಅರ್ಥ ಏನು ಅಂದರೆ ಅನ್ಯೇಷು ಅಂದರೆ ದೇವತೆಗಳಲ್ಲಿ ತಾರತಮ್ಯ ಇದೆ, ಎಲ್ಲರದ್ದು ಭಿನ್ನ ಭಿನ್ನ ಸ್ವಭಾವ. ಆ ತಾರತಮ್ಯಾನುಸಂಧಾನ ಇಲ್ಲದೆ ಉಪಾಸನೆ ಮಾಡ್ತಾ ಇರ್ತಾರೆ. ಪರಮಾತ್ಮನನ್ನು ಅವನ ಭಕ್ತರಲ್ಲೂ ಪರಮಾತ್ಮನನ್ನು ಕಾಣೋದಿಲ್ಲ. ಇನ್ನು ದೇವತೆಗಳಲ್ಲೂ ಆ ತಾರತಮ್ಯದ ಜ್ಞಾನವೂ ಇಲ್ಲ. ಯಾವ ದೇವರಾದರೂ ಸರಿ ಅಂತ. ಯಾಕೆಂದರೆ ಇವರಲ್ಲಿ ಲೆಕ್ಕ ಏನು, ದೇವರ ಪೂಜೆ ಮಾಡಬೇಕು, ಅದು ಈ ದೇವರು ಆ ದೇವರು ಅಂತಿಲ್ಲ.
ಸಿಕ್ಕಿದ ದೇವರನ್ನು ಉಪಾಸನೆ ಮಾಡ್ತಾ ಇರ್ತಾರೆ ಹೊರತು ತಾರತಮ್ಯದ ಜ್ಞಾನ ಇರೋದಿಲ್ಲ. ಇಂಥವರನ್ನು ಅಧಮ ಭಕ್ತರು ಅಂತ ಕರಿಬೇಕು ಅಂತ. ಅಲ್ಲ, ಯಾಕೆ ಒಂದು ಪ್ರಶ್ನೆ, ತಾರತಮ್ಯದ ಅವಶ್ಯಕತೆ ಏನು? ಯಾಕೆಂದರೆ ಪರಮಾತ್ಮನೇ ಮೋಕ್ಷಪ್ರದ. ಯಾಕೆಂದರೆ ಕೊನೆಯದಾಗಿ ಪರಮಾತ್ಮನ ದರ್ಶನವಾದ ಮೇಲೆ ಮೋಕ್ಷ ಅಂದಮೇಲೆ ತಾರತಮ್ಯದ ಅವಶ್ಯಕತೆ ಏನು ಅಂದರೆ ಅದು ಅನಿವಾರ್ಯ. ಯಾಕೆಂದರೆ ನಮಗೊಂದು ರಾಷ್ಟ್ರಪತಿಯನ್ನು ಕರೆಸಬೇಕು ಅಂತ ಅಪೇಕ್ಷೆ. ರಾಷ್ಟ್ರಪತಿ ನೀವೊಬ್ಬರೇ ಬನ್ನಿ, ಹಿಂದಿನ ಬೆಂಗಾವಲ ವಾಹನ ಯಾವುದೂ ಬೇಡ ಅಂದರೆ ರಾಷ್ಟ್ರಪತಿ ಆಗಮನವೇ ದುರ್ಲಭ. ಹಾಗೆ ಪರಮಾತ್ಮನದು ಪರಿವಾರ ಬಿಟ್ಟು ಪರಮಾತ್ಮನ ಉಪಾಸನೆ ಮಾಡಿದ್ರೆ ಪರಮಾತ್ಮ ಪ್ರೀತನಾಗಲ್ಲ. ಅಷ್ಟೇ ಅಲ್ಲದೆ ದೇವತೆಗಳು ಭಕ್ತಿಯನ್ನು ದೃಢ ಮಾಡಲ್ಲ. ಪರಿವಾರತೆಯ ದೇವತೆಗಳನ್ನು ಉಪಾಸನೆ ಮಾಡದೆ ಹೋದರೆ ಭಕ್ತಿಯ ದಾರ್ಢ್ಯತೆಯೇ ಬರಲ್ಲ. ದ್ವೇಷದಲ್ಲಿ ಪರಿವಸಾನ ಆಗಿದ್ದು ತಮಸ್ಸಿಗೆ ಹೋಗೋದ್ರಲ್ಲಿ ಪರಿವಸಾನ ಆಗುತ್ತೆ. ಹಾಗಾಗಿ ಪರಿವಾರತೆಯ ದೇವತೆಗಳನ್ನು ಉಪಾಸನೆ ಮಾಡಲೇಬೇಕು ಇಷ್ಟು ಹೇಳಿ, ಹಾಗೆ ಫಲ ಏನು ಅಂದರೆ ಉತ್ತಮ ಭಕ್ತರಿಗೆ ಮೋಕ್ಷವೇ ಫಲ. ಮಧ್ಯಮ ಭಕ್ತರಿಗೆ ಫಲ ಏನು ಅಂದರೆ ಸಾಮೀಪ್ಯ ಅಂತ ನೋಡಿದ್ದೇವೆ. ಅಧಮ ಭಕ್ತರಿಗಾಗುವಾಗ ಒಂದು ಸ್ವಲ್ಪ ಅಧಮ ಭಕ್ತರ ವಿಷಯದಲ್ಲಿ ಇವರ ಸ್ಥಿತಿ ಸ್ವಲ್ಪ ಶೋಚನೀಯ. ಯಾಕೆಂದರೆ ಅಹಂಕಾರ ಇವರಲ್ಲಿ ಹೆಚ್ಚು ಪ್ರರೂಢವಾಗಿರುತ್ತೆ. ಆದ್ದರಿಂದ ಇವರ ಬಗ್ಗೆ ಒಂದು ಸ್ವಲ್ಪ ಎಚ್ಚರದಿಂದ ನೋಡಬೇಕು. ಮತ್ತು ಇವರಲ್ಲೂ 3 ಥರ. ಅಧಮ ಭಕ್ತರಲ್ಲೂ ಉತ್ತಮ, ರಾಜಸ, ತಾಮಸ ಅಥವಾ ಸಾತ್ವಿಕ, ರಾಜಸ, ತಾಮಸ ಅಂತ 3 ಪ್ರಭೇದ ಇದೆ. ಅಧಮರು ತಮೋಯೋಗಿಗಳು, ಅಧಮರಲ್ಲಿ ಮಧ್ಯಮರು ನಿತ್ಯ ಸಂಸಾರಿಗಳು, ಅಧಮರಲ್ಲಿ ಯಾರು ಉತ್ತಮರೋ ಮನುಷ್ಯೋತ್ತಮ ಅವರು ಮೋಕ್ಷಯೋಗಿಗಳು. ನಾವು ಎಲ್ಲಿ ಸೇರ್ತೀವೋ ನಮ್ಗೆ ಗೊತ್ತಿಲ್ಲ. ಅಲ್ಲೂ ಕೂಡ 3 ತರಹ. ಅಲ್ಲಿ ಮನುಷ್ಯೋತ್ತಮರು ಯಾರಿರ್ತಾರೋ, ಒಂದು ಅಧಮರಲ್ಲಿ ಉತ್ತಮರಾದರೂ ಕೂಡ ಮಧ್ಯಮ ಭಕ್ತರ ಹಾಗೆ ಇವರಿಗೂ ಕೂಡ ಜ್ಞಾನೋಪದೇಶ ಇನ್ನೂ ದೊರೆತಿಲ್ಲ. ಆವಾಗ ಪರಮಾತ್ಮನ ಕಟ್ಟಿ ಹಾಕ್ತಾರೆ. ಕೇವಲ ಜಡವಾದ ಪ್ರತಿಮೆಯಲ್ಲೇ ಪರಮಾತ್ಮನನ್ನು ಕಟ್ಟಿ ಹಾಕಿ ಇವರು ಉಪಾಸನೆ ಮಾಡ್ತಾ ಇರ್ತಾರೆ. ದೇವತೆಗಳು ತತ್ವಾಭಿಮಾನಿಗಳು, ಗುರುಗಳು ಅನ್ನೋ ಯಾವುದೇ ಹೆಚ್ಚು ಸ್ಪಷ್ಟ ಜ್ಞಾನ ಇರೋದಿಲ್ಲ. ಇವರು ಯಾರ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇರಲ್ಲ. ಇವರಿಗೆ ಕ್ರಮೇಣ ಇವರು ಮುಕ್ತಿಯೋಗ್ಯರಾಗುವ ಮಟ್ಟಕ್ಕೆ ಬಂದಾಗ, ಆ ಒಂದಿಷ್ಟು ಸಾಧನೆ ಮಾರ್ಗದಲ್ಲಿ ಮುಂದೆ ಸಾಗಿದಾಗ, ಮುಂದಿನ ಮೆಟ್ಟಲಿಗೆ ಹೋದಾಗ ಪರಮಾತ್ಮ ಇವರಿಗೆ ಜ್ಞಾನಿಗಳ ಸಂಘ ದೊರಕುವಂತೆ ಮಾಡಿ ಕ್ರಮವಾಗಿ ಇವರಿಗೆ ಮುಂದಿಡ್ತಾನೆ. ಇವರಿಗೆ ಸಾಮೀಪ್ಯಾದಿ ಮುಕ್ತಿಗೆ ಹೋಗ್ತಾರೆ. ಇವರು ಅಧಮರಲ್ಲಿ ಉತ್ತಮರು. ಅಧಮರಲ್ಲಿ ಮಧ್ಯಮರ ಕಥೆ ಏನು ಅಂದರೆ ಹರಿಯ ಬಗ್ಗೆ ಸ್ವಲ್ಪ ತಿಳಿದೇನೋ ಚೂರು ಭಕ್ತಿ ಮಾಡ್ತಾ ಇರ್ತಾರೆ. ಆದರೆ ದೇವತೆಗಳ ಮೇಲೆ ತಿರಸ್ಕಾರ. ಮತ್ತು ಇವರಿಗೆ ಯೋಗ್ಯ ಗುರುಗಳ ಸಂಗತ್ಯ ಯಾಕೆ ದೊರಕಲ್ಲ ಅಂದರೆ ನನಗೆ ಎಲ್ಲ ಗೊತ್ತಿದೆ ಅಂತ ಒಂದು ಚಿಕ್ಕ ಅಹಂಕಾರ ಸೇರಿಕೊಂಡಿರುತ್ತೆ. ಅದರಿಂದಾಗಿ ಯಾರ ಮಾತನ್ನು ಕೇಳ್ತಾ ಇರಲ್ಲ. ಇದರ ಫಲವಾಗಿ ದೇವತೆಗಳ ಮೇಲೆ ತಿರಸ್ಕಾರ ಇರುತ್ತೆ. ಆದ್ದರಿಂದ ಪರಮಾತ್ಮನೇ ಏನು ಮಾಡಿಸ್ತಾನೆ, ದೇವತೆಗಳ ಮೂಲಕ ಒಂದು ಚಿಕ್ಕ ಇರೋ ಭಕ್ತಿಯನ್ನು ನಾಶ ಮಾಡಿಬಿಡ್ತಾನೆ. ದೇವತೆಗಳನ್ನು ಪರಿವಾರತೆ ಉಪಾಸನೆ ಮಾಡದೇ ಹೋದರೆ ಇದ್ದ ಭಕ್ತಿ ನಾಶವಾಗಿ ಉಪೇಕ್ಷೆಯಲ್ಲಿ ಇವರಿಗೆ ಪರ್ಯವಸಾನ ಆಗಿ ನಿತ್ಯ ಸಂಸಾರಿಗಳು, ನಿತ್ಯ ನರಕ ಭೂಮಿ ಇದರಲ್ಲೇ ಸುತ್ತಾ ಇರ್ತಾರೆ. ಇನ್ನು ಅಧಮರಲ್ಲಿ ಇನ್ನೂ ಇರ್ತಾರೆ. ಇವರು ತಾಮಸ ಜೀವರು. ಇವ್ರದ್ದು ಹೇಗೆ ಅಂದರೆ ಒಂಥರ ಈ ದುರ್ಯೋಧನ ಹಾಗೆ ಕೆಲವು ಏನೋ ಒಂದು ಚೂರು ಸಜ್ಜನರ ಸಂಪರ್ಕವಾಗಿ ಸ್ವಲ್ಪ ಭಕ್ತಿ ಮಾಡಲಿಕ್ಕೆ ಶುರು ಮಾಡಿರ್ತಾರೆ. ಜೊತೆಗೆ ದೇವತೆಗಳಲ್ಲೇ ದ್ವೇಷ ಆರಂಭವಾಗುತ್ತೆ. ಮತ್ತು ಆ ದ್ವೇಷದೊಟ್ಟಿಗೆ ಇನ್ನೊಂದು ಭಾವನೆ ಏನು ಅಂದರೆ ನಾವೇ ಅತ್ಯಂತ ಹೆಚ್ಚು ಭಕ್ತರು ಅಂತ ಒಂದು ಅಹಂಕಾರವು ಸೇರಿಕೊಳ್ಳುತ್ತೆ. ಯಾವಾಗ ದೇವತೆಗಳ ಅವಮಾನ ಮಾಡ್ತಾರೋ, ಹಿಂದೆ ಏನಾಗಿತ್ತು, ಹಿಂದಾಗುವಾಗ ಸ್ವಲ್ಪ ಉಪೇಕ್ಷೆಯ ಭಾವನೆ ಉಂಟು ಮಾಡಿದ್ದ ಪರಮಾತ್ಮ. ಏಕೆ ದೇವತೆಗಳ ಧಿಕ್ಕಾರ ಮಾಡಿರೋದರಿಂದ ಅಧಮರಲ್ಲಿ ಮಧ್ಯಮರಿಗೆ ಪರಮಾತ್ಮ ಉಪೇಕ್ಷೆ ಭಾವವನ್ನು ಉಂಟು ಮಾಡಿದ್ದ. ಅಧಮರಲ್ಲಿ ಯಾರು ಅತ್ಯಂತ ಕೆಳಗಿದ್ದಾರೋ ಇವರಿಗೆ ದ್ವೇಷವನ್ನೇ ಉಂಟು ಮಾಡ್ತಾನೆ. ಇವರ ಯೋಗ್ಯತೆ ಹಾಗಿರುತ್ತೆ. ಆದ್ದರಿಂದ ಇವರಿಗೆ ಸಂಪೂರ್ಣ ಇದ್ದ ಚಿಕ್ಕ ಲವಲೇಶದ ಭಕ್ತಿಯನ್ನು ನಾಶ ಮಾಡಿ ದ್ವೇಷವನ್ನು ಉಂಟು ಮಾಡಿ ತಮಸ್ಸಿಗೆ ತಳ್ತಾನ ಪರಮಾತ್ಮ. ಈ ರೀತಿಯಾಗಿ ಭಕ್ತರು 3 ತರಹ. ಭಕ್ತರಲ್ಲೂ ಅಧಮರಲ್ಲೂ ಉತ್ತಮರು ರಾಜಸರು ಅಥವಾ ಸಾತ್ವಿಕರು ತಾಮಸರು ರಾಜಸ ಅಂತ ಇಷ್ಟು ಪ್ರಭೇದ ಇದೆ ಅಂತ ಇಷ್ಟು ಹರಿ ಋಷಿಗಳು ಉಪದೇಶ ಮಾಡಿ ಇದೆ. ಅವರು ತಮಸ್ಸೆ ಅಂತ ಅವರು ಜೀವಯೋಗ್ಯತೆ ಅನಾದಿ ಅಂತ. ಪರಮಾತ್ಮ ಅದನ್ನು ಬದಲಾವಣೆ ಮಾಡಲ್ಲ. ಹೇಗೆ ಜೀವಯೋಗ್ಯತೆ ಉಂಟು ಅವ್ರದ್ದು ಆ ಥರನೇ ಲೆಕ್ಕ. ಯಾವಾಗಲೂ ತಮಸ್ಸೆ ದುಃಖ ಅನುಭವಿಸ್ತಾರೆ. ಗೃಹೀತ್ವಾಪೀಂದ್ರಿಯೈರರ್ಥಾನ್ ಯೋ ನ ದ್ವೇಷ್ಟಿ ನ ಹೃಷ್ಯತಿ
ವಿಷ್ಣೋರ್ಮಾಯಾಮಿಮಾಂ ಪಶ್ಯನ್ ಸ ವೈ ಭಾಗವತೋತ್ತಮಃ. ಸ ವೈ ಅನ್ನೋ ಶಬ್ದ ಬಳಸಿದ್ದಾರೆ. ಇದು ವೈ ಎಂದು ಏವಕಾರದ ಸ್ಥಾನ. ಏವ ಅಂದರೆ ಸಾಮಾನ್ಯ, ಅದೇ ಅನ್ನುವ ಅರ್ಥ. ಏವ ಚೂರು ಉಲ್ಟಾ ಮಾಡಿದ್ರೆ ವಾ ಎ ವೈ ಅಂತಾಗಿದೆ. ಸಹ ಭಾಗವತೋತ್ತಮ ವೈ, ಅವರೇ ಭಾಗವತೋತ್ತಮರು ಅಂತ ತುಂಬ ಪ್ರಸಿದ್ಧಪ್ಪ. ಯಾರು ಎಂಥವರು ಅಂದರೆ ಗೃಹೀತ್ವ ಅಪಿ ಇಂದ್ರಿಯೈ ಅರ್ಥಾನ್ ಯೋ ನ ದ್ವೇಷ್ಟಿ ನ ಹೃಷ್ಯತಿ. ತುಂಬ ವಿಚಿತ್ರವಾದ ಭಾಗ ಇದು. ಯಾರಿಗೆ ತಮ್ಮ ಇಂದ್ರಿಯಗಳ ಮೂಲಕ ವಿಷಯಾನುಭವ ಬಂದಿದೆ, ಕ್ರಮ ಏನು ಅಂದರೆ ಇಷ್ಟವಾದ ವಸ್ತು ಸಿಕ್ಕಾಗ ಸಂತೋಷ ಆಗುತ್ತೆ, ಅನಿಷ್ಟವಾದ ವಸ್ತು ದಕ್ಕಿದಾಗ ದುಃಖ ಆಗುತ್ತೆ ಅಂತ ಕ್ರಮ. ಆದರೆ ಇಲ್ಲಿ ಹೇಳೋದು ಇಷ್ಟವಾದ ವಸ್ತು ಸಿಕ್ಕಿದರೆ ಖುಷಿ ಪಡಬಾರ್ದು, ಅನಿಷ್ಟವಾದ ವಸ್ತು ಸಿಕ್ಕಿದರೆ ದುಃಖ ಪಡಬಾರ್ದು. ಅವನೇ ಭಾಗವತೋತ್ತಮ. ಏನಿದು? ಯಾಕೆಂದರೆ ಇದು ಸರಿಯೇ ಅಲ್ಲ. ಯಾಕೆಂದರೆ ಅಂಥವು ಮರ ಆಗಬೇಕಷ್ಟು. ಹಾಗಾದರೆ ಇಷ್ಟವಾದ ಸಿಕ್ಕದೆ ಸುಖ ಪಡಬಾರ್ದು ಈ ಅರ್ಥದಲ್ಲಿ ನೋಡಿದರೆ ಮರ ಜಡವಸ್ತು ಉತ್ತಮ ಭಕ್ತ ಅಂತಾಗಿ ಬಿಡುತ್ತೆ. ಆದ್ದರಿಂದ ಈ ಅರ್ಥ ಅಷ್ಟು ಸ್ವರಸಲ. ಯಾಕೆಂದರೆ ಮನುಷ್ಯ ಅಂದ ಮೇಲೆ ಪ್ರತಿಕ್ರಿಯೆ ಕೊಡಲೇಬೇಕು. ಪ್ರತಿಕ್ರಿಯೆ ಇಲ್ಲದೆ ಒಬ್ಬ ಮನುಷ್ಯ ಅಂದರೆ ಅವನು ಒಂದು ತಲೆ ಸರಿ ಇಲ್ಲ, ಅವನು ಬುದ್ಧಿ ಬೆಳವಣಿಗೆ ಇಲ್ಲ ಅಂತ ಅರ್ಥ ಬಂದುಬಿಡುತ್ತೆ. ಮತ್ತು ಹಿಂದೆ ಭಾಗವತೋತ್ತಮರ ಲಕ್ಷಣ ಅಷ್ಟೆಲ್ಲ ಚೆನ್ನಾಗಿ ಹೇಳಿ ಕೊನೆಗೆ ಬರುತ್ತೆ ಯಾಕೆ ಸ್ವಲ್ಪ ಎಡವಿದ್ದಾರೆ ಅಂತ ಅರ್ಥ ತೋರುತ್ತೆ. ಅದಕ್ಕೆ ಅನೇಕ ಮುಖ ಇದೆ ಇದಕ್ಕೆ. ಯೋ ನ ದ್ವೇಷ್ಟಿ ನ ಹೃಷ್ಯತಿ ಅಂತ ಒಂದೆರಡು ಮುಖದಿಂದ ಅರ್ಥ ವಿಚಾರ ಮಾಡಬೇಕು ನಾವು. ಆಚಾರ್ಯರು ಒಂದು ಹಿಂಟ್ ಕೊಡ್ತಾರೆ ನಮಗೆ. ಹರ್ಷಃ ಸತ್ಸು ತಥಾ ಅಸತ್ಸು ಧರ್ಮೋ ಧರ್ಮ ವಿಪರ್ಯಯ. ಜಗತ್ತಿನಲ್ಲಿ ಧರ್ಮಾಧರ್ಮದ ವ್ಯಾಖ್ಯಾನ ತುಂಬ ಕಷ್ಟ. ಧರ್ಮಾಧರ್ಮ ಒಂದು ಡೆಫಿನೇಷನ್ ಏನು ಅಂದರೆ ಸಜ್ಜನರಿಗೆ ಯಾವುದರಿಂದ ಸಂತೋಷ ಆಗುತ್ತೋ ಅದು ಧರ್ಮ, ಅಸಜ್ಜನರಿಗೆ ಯಾವುದರಿಂದ ದುಃಖ ಆಗುತ್ತೋ ಅದು ಅಧರ್ಮ. ಇಷ್ಟು ಡೆಫಿನೇಷನ್ ಮಾಡಿದರೆ ಇದರಿಂದ ಏನು ಮೇಲ್ನೋಟಕ್ಕೆ ಪ್ರಾಥಮಿಕ ಅರ್ಥ ಬಂತು ಅಂದರೆ ಸಜ್ಜನರು ಸಂತೋಷ ಪಟ್ಟಾಗ ನ ಹೃಷ್ಯತಿ, ಸುಖ ಪಡಬಾರದು, ಖುಷಿಯಾಗಬಾರದು. ಅಸಜ್ಜನರಿಗೆ ಸಂತೋಷ ಆಗುವಾಗ ನ ದ್ವೇಷ್ಟಿ, ಅವರನ್ನು ದ್ವೇಷ ಮಾಡಬಾರ್ದು. ಈ ಥರ ಅರ್ಥ ಬಂದಂಗೆ ಕಾಣುತ್ತೆ. ಆದರೆ ಇನ್ನೂ ಸ್ವಲ್ಪ ಒಳಗಿಳಿಬೇಕು ಅಂತ ಹಿಂಗೆ ಹೇಳಿಬಿಟ್ರೆ ಒಂಥರ ಉತ್ಸವ ಮೂರ್ತಿ ಅಂತ, ಏನೂ ಗೊತ್ತಿಲ್ಲದ ಏನೂ ನಾಟದ ಒಂದು ಉತ್ಸವ ಮೂರ್ತಿ ಭಾಗವತೋತ್ತಮರು ಅಂತ ಅರ್ಥ ಬರುತ್ತೆ. ಅದಕ್ಕೆ ಆಚಾರ್ಯರ ಮಾತಿಗೆ ಇನ್ನೊಂದು ಸ್ವಲ್ಪ ಕೆಳಗಿಳಿಬೇಕು ಅಂತಾರೆ. ದೃಷ್ಟಾಂತ ಸಮುದ್ರದ ದೃಷ್ಟಾಂತ ಒಳಗಿದೆ ಆಚಾರ್ಯರಿಗೆ. ಅಂದರೆ ನದಿಯಲ್ಲಿ ಜೋರು ಹಾರಾಟ ಆರ್ಭಟ, ನದಿ ಪ್ರವಾಹ ಎಲ್ಲ ಕಾಣ್ತೇವೆ. ಸಮುದ್ರಕ್ಕೆ ಸೇರಿದಾಗ ಯಾವ ನದಿ ಏನು ಹಾರಾಟ ಇಲ್ಲ, ಚೀರಾಟ ಇಲ್ಲ. ಸಮುದ್ರಕ್ಕೆ ಸೇರುವ ತನಕ ನದಿಯ ಹಾರಾಟ, ಸಮುದ್ರಕ್ಕೆ ಸೇರಿದಾಗ ಏನೂ ಇಲ್ಲ. ಅದರಂತೆ ವೃದ್ಧಿಹ್ರಾಸ ಹೇಗೆ ಸಮುದ್ರದಲ್ಲಿ ಕಾಣಲ್ವೋ ಹಾಗೆ ಸುಖ ದುಃಖ ಇರಲಿ, ಅದಕ್ಕೊಂದು ಪರಿಮಿತಿ ಹಾಕಿಕೊಳ್ಳಿ. ಸಂತೋಷ ಬಂದಾಗ ಹೆಚ್ಚು ಕುಣಿಯಬೇಡಿ, ದುಃಖ ಬಂದಾಗ ಹೆಚ್ಚು ಕುಸಿಯಬೇಡಿ ಅಂತ. ಅದರಿಂದ ವಿಷಯ ಭೋಗ ಮಾಡಿ. ಯಾವತ್ತು ಶಾಸ್ತ್ರ ವೈರಾಗ್ಯ ಅಂದರೆ ವಿಷಯ ಭೋಗ ಬಿಟ್ಟು ಹುಟ್ಟಿದ ತಕ್ಷಣ ಕಾಡಿಗೆ ಹೋಗೋದಲ್ಲ. ವಿಷಯ ಭೋಗ ಮಾಡಿ ಅದರಿಂದ ಬರುವ ವಿಕಾರದಿಂದ ವಿಚಲಿತರಾಗಬೇಡಿ ಅಂತ ಅರ್ಥ ಹೊರತು ಸುಖವೇ ಪಡಬಾರ್ದು ದುಃಖವೇ ಪಡಬಾರ್ದು ಅಂತ ಅರ್ಥ ಅಲ್ಲ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಇದು ಒಂದು ಮುಖ. ಇನ್ನೊಂದು ಮುಖ ಏನು ಅಂದರೆ ಭಗವಂತನ ಭಕ್ತರಿಗೆ ಏನಾದರೂ ಪ್ರತಿಕೂಲಕರ ಘಟನೆ ಆಗುವಾಗ ನ ಹೃಷ್ಯತಿ, ಸಂತೋಷ ಪಡಬಾರದು. ಏನಾದರೂ ಭಕ್ತರಿಗೆ ಅನುಕೂಲವಾದಾಗ ನ ದ್ವೇಷ್ಟಿ, ಅದಕ್ಕೆ ಪ್ರತಿಬಂಧಕ ಮಾಡಬಾರದು ಅಂತ ಅರ್ಥ. ಈ ರೀತಿಯಾಗಿ ಅನೇಕ ಮುಖ ಇದೆ. ಎರಡು ರೀತಿಯಾಗಿ ಯಾರು ಚಿಂತನೆ ಮಾಡುತ್ತಾರೋ ಅವರು ಉತ್ತಮ ಭಕ್ತರು ಅಂತಿಷ್ಟು ಹೇಳಿ ವಿಷ್ಣೋ ಮಾಯಾಮಿಮಾಂ ಪಶ್ಯನ್. ಮಾಯಾ ಅಂದರೆ ಇಚ್ಛೆ. ಕೆಲವರು ವಿಷ್ಣುವಿನ ಕಣ್ಕಟ್ಟು ಅಂತ, ಈ ಕಣ್ಕಟ್ಟುವಿನಿಂದಾದ ಇವೆಲ್ಲ ಅಂತ ಹೇಳ್ತಾರೆ. ಮಾಯಾ ಅಂದರೆ ಇಚ್ಛಾ. ಪರಮಾತ್ಮನ ಇಚ್ಛೆಯಿಂದ ಇವೆಲ್ಲ ಆಗಿದೆ ಅಂತ ಅರಿವು ಯಾರಿಗಿರುತ್ತೋ ಅವನು ಉತ್ತಮ ಭಕ್ತ. ಆಚಾರ್ಯರನ್ನು ಕೆಲವೊಂದು ಸೇರಿಸ್ತಾರೆ ಬೇರೆ ಬೇರೆ ಕಡೆ. ಪರಮಾತ್ಮ ಬಯಸ್ತಾನೆಂದರೆ ಸಾಮಾನ್ಯ ಬಯಕೆ ಎರಡು ಥರ. ಕೆಟ್ಟದ್ದು ಬಯಸಬಹುದು, ಒಳ್ಳೆಯದು ಬಯಸಬಹುದು. ಪರಮಾತ್ಮ ಯಾವತ್ತೂ ಕೆಟ್ಟದ್ದನ್ನು ಇಚ್ಛೆ ಮಾಡೋದಿಲ್ಲ. ಯಾಕೆಂದರೆ ಏವಮಪಿ ಅಶುಭಂ ಕರ್ಮ ನಭೂತಂ ನ ಭವಿಷ್ಯತಿ ಅಂತ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ. ಹಾಗಾಗಿ ಆಗಬಾರದು ಯಾವತ್ತೂ ಆಗೋದಿಲ್ಲ, ಏನಾಗಬೇಕು ಅದು ಹಾಗೇ ಆಗತ್ತೆ ಅಂತ. ಇನ್ನೊಂದು ಕಡೆ ವಿಸ್ತಾರ ಮಾಡ್ತಾರೆ, ಯದಭಾವಿ ನ ತದ್ಭಾವಿ ಯದ್ಭಾವಿ ತದಭಾವಿನ.
ಯಾವುದು ಆಗಬೇಕು ಅದು ಆಗದೇ ಇರಲ್ಲ. ಇಷ್ಟೆಲ್ಲ ಹೇಳಿ ಒಟ್ಟಾರೆ ಪರಮಾತ್ಮ ಯಾವುದು ಯಾರಿಗೆ ಯೋಗ್ಯವೋ ಅದನ್ನೇ ಬಯಸ್ತಾನೆ. ಪರಮಾತ್ಮನ ಇಚ್ಛೆಯಿಂದ ಇವೆಲ್ಲ ಸುಖ ದುಃಖಾದಿ ವಿಕಾರ ನನಗೆ ಪ್ರಾಪ್ತವಾಗಿದೆ. ಈ ಎಚ್ಚರ ಬಂದಾಗ ಅವರನ್ನು ಉತ್ತಮ ಭಕ್ತರು ಅಂತ ಭಾವಿಸಬೇಕು. ದೃಷ್ಟಾಂತ ಏನು ಅಂದರೆ, ಒಂದು ಕಡೆ ನೋಡ್ತೇವೆ, ಸಾಮಾನ್ಯ ವ್ಯಕ್ತಿಯ ಮರಣವಾದಾಗ ನಮಗೆ ದುಃಖ ಕಟ್ಟೆ ಒಡೆದು ಡ್ಯಾಮನ್ನೂ ಮೀರಿಸುವ ಹಾಗೆ ಕಣ್ಣೀರಿನ ಪ್ರವಾಹ ಉಂಟಾಗ್ತಾ ಇರುತ್ತೆ. ಅಭಿಮಾನದ ಪರಾಕಾಷ್ಠೆಯ ಪ್ರತೀಕ. ಪುರಂದರದಾಸರು ಹೇಳ್ತಾರೆ, ಗಿಳಿಯು ಪಂಜರದೊಳು ಇಲ್ಲ ಅಂತ ನೀವು ಖುಷಿ ಪಡ್ರಿ ಅಂತ. ಯಾಕಂದರೆ ಜೀವ ಪಾಪ ಹಾರಾಡ್ತಾ ಇದ್ದ. ಈ ದೇಹವೆಂಬ ಪಂಜರದ ಒಳಗೆ ಜೀವನ ಪ್ರವೇಶ ಆಗಿತ್ತು, ಜೀವನಿಗೆ ಮರಣ ಆಯಿತು ಅಂದರೆ ಇದು ಅತಿ ಉಚ್ಚ ಮಟ್ಟದ ಜ್ಞಾನಿಗಳ ಮಾತು. ಮತ್ತು ಈ ಥರ ಪ್ರಯೋಗ ಮಾಡಿದ್ರೆ ನಮ್ಮನ್ನು ಹುಚ್ಚರು ಅಂತಾರೆ. ಗಿಳಿಯ ಆ ಜೀವರು ದೇಹ ವಿಮುಕ್ತರಾಗಿದ್ದಾರೆ ಅಂತ ಖುಷಿ ಪಡುವ ವಿಚಾರ ಅಂತ ಹೇಳಿ ಅತ್ಯಂತ ಭಾಗವತೋತ್ತಮನ ಲಕ್ಷಣ. ಈ ರೀತಿಯಾಗಿ ಯಾರು ಲಕ್ಷಣ ಉಂಟು ಅವರನ್ನು ಭಾಗವತೋತ್ತಮರು ಅಂತ ವಿಚಾರ ಮಾಡಬೇಕು ಅಂತ. ಹಾಗಾದರೆ ಕೆಲವರೆಲ್ಲ ನಾಟ್ಯ ಮಾಡ್ತಾ ಇರ್ತಾರೆ. ಯಾಕಂದರೆ ಒಬ್ಬ ನಟ ಇದ್ದಾನೆ, ಅವನು ಅಳ್ತಾನೆ ನಗ್ತಾನೆ ಅಂದರೆ ಅದು ತುಂಬ ಕಷ್ಟ ಅಂತಾರೆ. ಅಂತರಂಗದ ಗುಣ ಮುಖ್ಯ. ಆದ್ದರಿಂದ ನೋಡಿಕೊಂಡು ತೀರ್ಮಾನ ಮಾಡಬೇಕು ಅಂತ ಇಷ್ಟು ಹೇಳಿ ಮಧ್ಯಮ ಭಕ್ತರ ಲಕ್ಷಣವನ್ನು, ದೇಹೇಂದ್ರಿಯ ಪ್ರಾಣ ಮನೋಧಿಯಾಂ ಯೋ ಜನ್ಮಾಪ್ಯಯಕ್ಷುದ್ಭಯತರ್ಷ ಕೃಚ್ಛ್ರೈಃ ಸಂಸಾರ ಧರ್ಮೈರವಿಮುಷ್ಯಮಾನೋ ಸ್ಮೃತ್ಯಾ ಹರೇರ್ಭಾಗವತ ಪ್ರಧಾನಃ. ಇನ್ನೊಂದು ಮತ್ತು ಪುನಃ ಭಾಗವತದ ಲಕ್ಷಣ ಹೇಳ್ತಾ ಇದ್ದಾರೆ. ದೇಹೇಂದ್ರಿಯ ಪ್ರಾಣ ಮನೋಧಿಯಾವ್ಯ. ಒಂದು ಸ್ಥೂಲವಾದ ದೇಹ, ಇಂದ್ರಿಯ ಮತ್ತು ಪ್ರಾಣಶಕ್ತಿ. ಯಾಕೆಂದರೆ ನಮ್ಮ ದೇಹದಲ್ಲಿ ಏನಾದರೂ ಚೇಷ್ಟೆ ಉಂಟಾಗಬೇಕು ಅಂದರೆ ಅದು ಪ್ರಾಣಶಕ್ತಿ ಬೇಕು. ಪ್ರಾಣಶಕ್ತಿ ಹೊರಟು ಹೋಯಿತು, ದೇಹಕ್ಕೆ ಎಷ್ಟೇ ಸಿಂಗಾರ ಮಾಡಿದ್ರೂ ಕೂಡ ದೇಹಕ್ಕೇನು ಚೇಷ್ಟೆ ಉಂಟಾಗಲ್ಲ. ಪ್ರಾಣಶಕ್ತಿ, ಮನಸ್ಸು ಮತ್ತು ಬುದ್ಧಿ ಎರಡು ವ್ಯತ್ಯಾಸ. ಮನಸ್ಸು ಬಯಸುತ್ತೆ, ಆಸೆ ಆಕಾಂಕ್ಷೆ ಉಳ್ಳದ್ದು ಮನಸ್ಸು, ತೀರ್ಮಾನಗೈಯುವುದು ಬುದ್ಧಿ. ಇಷ್ಟೆಲ್ಲ ಹೇಳಿಕೊಂಡು ಜನ್ಮಾಪ್ಯಯ ಕ್ಷುತ್ ಭಯ ತರ್ಷ ಕೃಚ್ಛ್ರೈ. ಕೆಲವೊಂದೆಲ್ಲ ಜನ್ಮ ಅಪ್ಯಯ, ಹುಟ್ಟು ನಾಶ ಎಲ್ಲ. ಇಲ್ಲೂ ಕೆಲವೊಂದು ತುಂಬ ನಿಧಾನವಾಗಿ ಕೆಲವು ಅಂಶಗಳನ್ನು ವಿಚಾರ ಮಾಡಬೇಕು ಅಂತ ಶುರು ಮಾಡ್ತಾರೆ. ಯಾಕೆ ನಾವು ಲೋಕದಲ್ಲಿ ಒಂದು ವ್ಯವಹಾರ ಮಾಡ್ತೇವೆ. ದೇಹ ಹುಟ್ಟಿದೆ, ಮಗು ಹುಟ್ಟಿತು ಅಂತಾರೆ. ಮಗು ಹುಟ್ಟಿತು ಅಂದರೆ ಪರ್ಯವಸಾನ ದೇಹ ಹುಟ್ಟಿತು ಅಂತಾದರೆ ದೇಹ ಹುಟ್ಟಿತು ಅನ್ನೋದು ಸರಿಯಾಗಲ್ಲ. ಯಾಕೆಂದರೆ ದೇಹ ಜಡ. ಯಾರೋ ಮಡಿಕೆ ಹುಟ್ಟಿತು, ಮಡಿಕೆ ಸತ್ತಿತು ಅಂತ ಹೇಳಲ್ಲ. ಹಾಗಾದರೆ ದೇಹ ಹುಟ್ಟಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚೇತನ ಹುಟ್ಟಿದ ಅಂದರೆ ಚೇತನ ಅನಾದಿ ನಿತ್ಯ, ಅವನಿಗೆ ಹುಟ್ಟು ಅನ್ನೋದಿಲ್ಲ. ಮತ್ತು ಈ ಹುಟ್ಟು ಅನ್ನೋ ಶಬ್ದದ ಅರ್ಥ ಏನು ಅಂದರೆ ದೇಹದ ಒಳಗೆ ಜೀವ ಸೇರಿಕೊಂಡಿತು ಅಂತ ಅರ್ಥ. ಹಾಗಾದರೆ ಮಗು ಹುಟ್ಟಿತು ಅಂದರೆ ಆ ಆತ್ಮ ಈ ದೇಹದ ಒಳಗೆ ಸೇರಿಕೊಂಡಿತು ಅಂತ ಅರ್ಥ ಮಾಡಬೇಕು ಹೊರತು, ಹಾಗಾದರೆ ಮರಣ ಅಂದರೆ ದೇಹ ಬಿಟ್ಟು ಬೇರೆ ಕಡೆ ಹೋಯಿತು ಅಂತ ಇಷ್ಟೇ ಅರ್ಥ. ಈ ಒಂದು ಸೂಕ್ಷ್ಮ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿಯೇ ವಾಸುದೇವಾತ್ ಸಂಕರ್ಷಣೋ ನಾಮ ಜೀವೋ ಜಾಯತೆ ಅಂತ ಪಂಚರಾತ್ರ. ಅಲ್ಲೂ ಕೂಡ ಜಾಯತೆ ಅಂದರೆ ಸಂಸ್ಕೃತದಲ್ಲಿ ಹುಟ್ಟನ್ನು ಹೇಳುವ ಶಬ್ದವೇ ಇಲ್ಲ. ಸಂಸ್ಕೃತದಲ್ಲಿ ಹುಟ್ಟನ್ನು ಹೇಳುವ, ಮರಣವನ್ನು ನಾವು ಹೇಳುವ ಅರ್ಥದಲ್ಲಿ ಮರಣವನ್ನು ಹೇಳುವ ಶಬ್ದವೇ ಇಲ್ಲ. ಒಂದು 3-4 ಪ್ರಸಂಗವಶಾತ್ ವಿಚಾರ ಮಾಡ್ತಾರೆ. ಹುಟ್ಟಿದ ಅಂದರೆ ಏನು ಅಂದರೆ ಅದರ್ಶನಾತ್ ಆಪತಿತಃ ಪುನಶ್ಚಾದರ್ಶನಂಗತಃ ಅಂತ ಹೇಳುತ್ತೆ ಮಹಾಭಾರತ. ಕಣ್ಣಿಗೆ ಕಾಣದ ತಾಣದಿಂದ ಬಂದ ಜೀವ ಕಣ್ಣಿಗೆ ಕಾಣದ ತಾಣಕ್ಕೆ ತೆರಳಿದ, ಇದೇ ಹುಟ್ಟು ಸಾವು ಅಂತ. ಆದ್ದರಿಂದ ಕಾಣಿಸಿಕೊಂಡ ಅಂತ ಅಷ್ಟೇ ಅರ್ಥ. ಮತ್ತು ಮರಣ ಅಂತ ಶಬ್ದ ಇದೆ. ಮರಣ ಅಂದರೆ ಪ್ರಾಣತ್ಯಾಗಿ, ಪ್ರಾಣ ಹೊರಟು ಹೋಯಿತು ಅಂತ ಅರ್ಥ ಹೊರತು ಜೀವನಿಗೆ ವಿನಾಶ ಉಂಟು ಅಂತ ಅರ್ಥ ಅಲ್ಲ. ಮತ್ತು ಇನ್ನೊಂದು ಪಂಚತ್ವ ಮಾಪನ್ನ ಅಂತ ಹೇಳ್ತಾರೆ. ಅಂದರೆ ಒಂದಿದ್ದ ಈ ಪಂಚಭೂತ ಒಂದಾಗಿತ್ತು, 5 ಆಯಿತು ಅಂತ. ಹಾಗಾದರೆ ಒಟ್ಟಾರೆ ಇಡೀ ಒಂದು ಸಂಸ್ಕೃತ ಸಾಹಿತ್ಯದಲ್ಲಿ, ಪ್ರಾಚೀನ ಪೌರಾಣಿಕ ಪ್ರಪಂಚದಲ್ಲಿ ಹುಟ್ಟು ಸಾವು ಅಂದರೆ ಕಣ್ಣಿಗೆ ಕಾಣುತ್ತೆ, ಕಣ್ಣಿಗೆ ಕಾಣಲ್ಲ. ಇಷ್ಟು ಅರ್ಥವನ್ನು ಮನಸ್ಸನ್ನು ಮೊದಲು ಗಟ್ಟಿ ಮಾಡಿಕೊಳ್ಳಬೇಕು. ಇದು ಹುಟ್ಟು ಸಾವು ಎಲ್ಲ ದೇಹಕ್ಕೆ ಸಂಬಂಧಪಟ್ಟ ವಿಕಾರಗಳು. ಎರಡನೇ ವಿಕಾರ ಅಪ್ಯಯ. ಅಪ್ಯಯ ಅಂದರೆ ಲೀನ ಆಗೋದು. ಕ್ಷುತು ಅಂದರೆ ಹಸಿವೆ. ಈ ಹಸಿವೆ ದೇಹಕ್ಕೆ, ಯಾಕಂದ್ರೆ ನಮ್ಮ ಹೊಟ್ಟೆಗೆ ಹಸಿವಾಗತ್ತೆ. ಹಸಿವೆ ಆದರೆ ಅದರ ಫೀಲ್ ಆಗೋದು ಮನಸ್ಸಿಗೆ. ಅದರಿಂದ ಹಸಿವೆ
ದೇಹಕ್ಕೂ ಹಾಗೂ ಮನಸ್ಸಿಗೂ ಎರಡಕ್ಕೂ ಸಂಬಂಧಪಟ್ಟ ಧರ್ಮ. ಇಷ್ಟು ಹೇಳಿ ಇನ್ನು ಇಂದ್ರಿಯ ಅಪ್ಯಯ ಅಂತ ಹೇಳ್ತಾರೆ. ಇಂದ್ರಿಯಕ್ಕೂ ಹಸಿವೆ ಅನ್ನೋದು ಇಂದ್ರಿಯಕ್ಕೂ ಸಂಬಂಧಪಡುತ್ತೆ. ಯಾಕೆಂದರೆ ಇಂದ್ರಿಯಕ್ಕೆ ಸರಿಯಾಗಿ ಆಹಾರ ಹಾಕದೇ ಹೋದಾಗ, ನಿದ್ದೆಗೆಟ್ಟಾಗ ಇಂದ್ರಿಯಕ್ಕೂ ಒಂಥರ ಸಂಕಟ ಇರುತ್ತೆ, ವಸ್ತುವಿನ ಜ್ಞಾನ ಸರಿಯಾಗಿ ಬರೋದಿಲ್ಲ. ಆದ್ದರಿಂದ ಇಂದ್ರಿಯಕ್ಕೂ ಒಂದು ಹಸಿವಿದೆ. ಸರಿಯಾಗಿ ಆಹಾರ ಕೊಟ್ಟಾಗ ಅದಕ್ಕೆ ಹೇಳ್ತಾರೆ ಶಾಸ್ತ್ರಕಾರರು, ಇಂದ್ರಿಯ ಗೆಲ್ಲಬೇಕು ಅಂದರೆ ಹೊಟ್ಟೆ ಉಪವಾಸ ಮಾಡಿ. ಯಾಕೆಂದರೆ ಇಡೀ ದಿನ ಅದು ಬೇಕು ಇದು ಬೇಕು ಅಂತ ಬಯಸ್ತಾ ಇರ್ತೀವಿ ಕೆಲವರು. ಏಕಾದಶಿ ನಿತ್ರಾಣ ಅಂತಾರೆ. ಯಾಕೆಂದರೆ ಆಹಾರ ಬೆಳೆದೇ ಹೋದಾಗ ಇಂದ್ರಿಯಗಳಿಗೆ ಸ್ವಲ್ಪ ಹಸಿವಾಗುತ್ತೆ. ಹಸಿವು ಯಾವಾಗ ಹೊರಟು ಹೋಗುತ್ತೆ ಅಂದರೆ ಹೊಟ್ಟೆಗೆ ಆಹಾರ ಬಿದ್ದಾಗ ಇಂದ್ರಿಯಗಳು ಒಂದು ನೋಡಬೇಕು ಅಂದರೆ ನೋಡ್ತಾನೇ ಇರ್ತೇವೆ, ಆಗ ಹಸಿವು ಹೋಯಿತು ಅಂತ ಲೆಕ್ಕ. ಹಾಗಾಗಿ ಹಸಿವೆ ಅನ್ನೋದು ದೇಹಕ್ಕೂ ಮನಸ್ಸಿಗೂ ಇಂದ್ರಿಯಕ್ಕೂ ಸಂಬಂಧಪಟ್ಟಂತಹ ಒಂದು ಪದಾರ್ಥ. ಇನ್ನೊಂದು ಭಯ. ಪ್ರಾಣಶಕ್ತಿಗೂ ಭಯಕ್ಕೂ ಒಂದು ತರಹ ಸಂಬಂಧ ಉಂಟು ಅಂತಾರೆ. ಯಾಕೆ ಅಂದರೆ ಪ್ರಾಣಶಕ್ತಿ ಇದ್ದರೆ ಮಾತ್ರ ದೇಹದ ಕಾರವಾರ. ಉಸಿರಿನ ಜೊತೆಗೆ ಸಾವಿನ ಭಯವೂ ಸೇರಿಕೊಂಡಿರುತ್ತೆ. ಹಾಗಾಗಿ ಪ್ರಾಣಶಕ್ತಿಯಿಂದ ಬರೋದು ಭಯ. ಇಷ್ಟೆಲ್ಲ ಒಂದಿಷ್ಟು ಪಟ್ಟಿ ಮಾಡಿ ಸಂಸಾರ ಧರ್ಮೈಹಿ ಅವಿಮುಹ್ಯಮಾನ ಅಂತ ಇಷ್ಟೆಲ್ಲ ಏನು ಧರ್ಮಗಳು ದೇಹಕ್ಕೆ ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದಿದೆ. ಇದು ಯಾವುದರಲ್ಲೂ ಕೂಡ ಈ ಭಗವತೋತ್ತಮ ಅಂತ ಕರೆಸಿಕೊಂಡ ವ್ಯಕ್ತಿಗೆ ಮೋಹ ಇರೋದಿಲ್ಲ. ಇದು ಮೋಹ ಹೇಗಿರೋದಿಲ್ಲ, ಮೋಹ ಹೇಗೆ ಬರುತ್ತೆ ಅಂತ ತುಂಬ ಗೂಢವಾದ ವಿಷಯಗಳನ್ನು ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಆ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣಮಸ್ತು.